ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನವೆಸಗಿದ ಪ್ರಕರಣವು ಇಡೀ ತಾಲೂಕಿನಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸೂಕ್ಷ್ಮ ಹಾಗೂ ಗಂಭೀರ ವಿಷಯದ ಬಗ್ಗೆ ಯಾವುದೇ ತಪ್ಪು ನಡೆಯಬಾರದು ಎಂದು ಎಚ್ಚೆತ್ತುಕೊಂಡಿರುವ ಗುಂಡ್ಲುಪೇಟೆಯ ಪುರಸಭೆಯ ಜನಪ್ರಿಯ ಸದಸ್ಯರು ಹಾಗೂ ನಾಯಕ ಜನಾಂಗದ ಪ್ರಭಾವಿ ಯುವ ಮುಖಂಡರಾದ ಎನ್. ಕುಮಾರ್ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಮೂಲಕ ತಮ್ಮ ಸಾಮಾಜಿಕ ಬದ್ಧತೆಯನ್ನು ಮೆರೆದಿದ್ದಾರೆ. ಎಡವಿನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಎನ್. ಕುಮಾರ್ ಅವರ ನೇತೃತ್ವದಲ್ಲಿ ನಾಯಕ ಸಮುದಾಯದ ಪ್ರಮುಖರಾದ ಸ್ವಾಮಿ ನಾಯಕ, ವೃಷಭೇಂದ್ರ ನಾಯಕ, ಬೆರಂಬಾಡಿ ರಂಗಪ್ಪ ನಾಯಕ, ಸುರೇಶ್ ನಾಯಕ, ಚೆನ್ನನಾಯಕ, ಹಂಗಳದ ಯಜಮಾನರಾದ ದೊಡ್ಡ ನಾಯಕ ಮತ್ತು ಬೆರಂಬಾಡಿ ಗ್ರಾಮದ ಯಜಮಾನರಾದ ತಿಬ್ಬನಾಯಕರು ಇನ್ನು ಮೊದಲಾದ ಗಣ್ಯರ ತಂಡವು ಗ್ರಾಮಕ್ಕೆ ಭೇಟಿ ನೀಡಿತು. ಆರೋಪಿ ಎನ್ನಲಾದ ಸಿದ್ದೇಶ್ ಅವರ ಮನೆಗೆ ತೆರಳಿ ಅವರ ತಾಯಿಯೊಂದಿಗೆ ಮುಕ್ತವಾಗಿ ಚರ್ಚಿಸಿ ಘಟನೆಯ ಸತ್ಯಾಂಶವನ್ನು ಅರಿಯುವ ಪ್ರಯತ್ನ ನಡೆಸಿದರು. ನಂತರ ಬೇಗೂರು ಪೊಲೀಸ್ ಠಾಣೆಗೆ ತೆರಳಿದ ಎನ್. ಕುಮಾರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರೊಂದಿಗೆ ಗಂಭೀರವಾಗಿ ಚರ್ಚಿಸಿದರು. ತಪ್ಪು ಯಾರೇ ಮಾಡಿದರೂ ಶಿಕ್ಷೆಯಾಗಲಿ, ಆದರೆ ಅಮಾಯಕರಿಗೆ ಅನ್ಯಾಯವಾಗಬಾರದು. ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಪಾರದರ್ಶಕವಾಗಿರಲಿ ಮತ್ತು ನಿಜವಾದ ತಪ್ಪಿತಸ್ಥರನ್ನು ಕಾನೂನಿನ ಮುಂದೆ ತರಬೇಕು ಎಂದು ಖಡಕ್ ಆಗಿ ಆಗ್ರಹಿಸಿದರು. ಈ ವೇಳೆ ಸಿದ್ದೇಶ್ ಅವರ ತಾಯಿ ತನ್ನ ಮಗನ ಮೇಲಿರುವ ಆರೋಪದ ಬಗ್ಗೆ ಕಣ್ಣೀರು ಹಾಕಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಅವನನ್ನು ಈ ಆರೋಪದಿಂದ ಮುಕ್ತಗೊಳಿಸಲು ಸಹಾಯ ಮಾಡಿ ಎಂದು ನಾಯಕ ಸಮುದಾಯದ ಮುಖಂಡರ ಮುಂದೆ ಅಳಲನ್ನು ತೋಡಿಕೊಂಡರು. ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬಂದ ಎನ್. ಕುಮಾರ್ ಅವರ ಮಾನವೀಯ ಗುಣವನ್ನು ಗ್ರಾಮಸ್ಥರು ಮತ್ತು ಸಮುದಾಯದ ಮುಖಂಡರು ಶ್ಲಾಘಿಸಿದರು. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸತ್ಯದ ಪರವಾಗಿ ಎನ್. ಕುಮಾರ್ ಅವರು ತೆಗೆದುಕೊಂಡಿರುವ ಈ ದಿಟ್ಟ ನಿರ್ಧಾರವು ನಾಯಕ ಸಮುದಾಯದ ಗೌರವವನ್ನು ಹೆಚ್ಚಿಸಿದೆ. ಕೇವಲ ಪುರಸಭೆ ಸದಸ್ಯರಾಗಿ ಮಾತ್ರವಲ್ಲದೆ ತಾಲೂಕಿನ ಓರ್ವ ಜವಾಬ್ದಾರಿಯುತ ಯುವ ನಾಯಕರಾಗಿ ಅವರು ನಡೆಸುತ್ತಿರುವ ಈ ಸಾಮಾಜಿಕ ಹೋರಾಟಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನ್ಯಾಯಕ್ಕಾಗಿ ಎನ್. ಕುಮಾರ್ ಅವರ ಈ ಸಮರ ಮುಂದುವರಿಯಲಿ, ಸತ್ಯವೇ ಅಂತಿಮವಾಗಿ ಜಯಿಸಲಿ.